ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಮನೆಯಲ್ಲೇ ಪಾನಿಪುರಿ ಮಾಡ್ಕೊಳ್ಳೋಣ ಬನ್ನಿ. ಏನೇನು ಬೇಕು ಅದಕ್ಕೆ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಒಂದು ಅರ್ಧ ಕಪ್ ರವೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಿರೋಟಿ ರವೆ, ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸಿಡೋಣ. ಜಾಸ್ತಿ ಗೋಧಿ ಹಿಟ್ಟು ಬೇಡ ಇಲ್ಲಿ. ಚೆನ್ನಾಗಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಒಂದು 10-15 ನಿಮಿಷ, ಒಂದು ಅರ್ಧ ಗಂಟೆ ಇಟ್ಟರು ಚೆನ್ನಾಗಿ ಬರುತ್ತೆ ಪೂರಿ. ನೋಡಿ, ಮೊದಲಿಗೆ ಒಂದು ಕಪ್ಪು ಬಟಾಣಿ, ಹಸಿ ಬಟಾಣಿ ಫ್ರೆಂಡ್ಸ್. ಇದು ಒಂದು 1/4 kg ಅಷ್ಟಿದೆ. ಒಂದು 3 ಆಲೂಗಡ್ಡೆ, ಸ್ವಲ್ಪ ಮುಳುಗೋಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 3 ವಿಸಿಲ್ ಬರ್ಸ್ಕೊಳ್ಳೋಣ. ಇದನ್ನ ಮನೇಲೇ ಈ ಥರ ಆರೋಗ್ಯವಾಗಿ ಮಾಡಿಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ, ರುಚಿಕರವಾಗೂ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಸಾಫ್ಟಾಗಿ ಕುಕ್ ಆಗಿದೆ. ಇದನ್ನು ಸ್ವಲ್ಪ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಕಾಳು ಮೆಣಸು ಹಾಕೋತಾ ಇದ್ದೀನಿ. ಪಾನಿಪುರಿ ಮಸಾಲೆ ಮಾಡೋಕ್ಕೆ ಜೀರಿಗೆ ಎಲ್ಲ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಕಲ್ಲುವು, 4 ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಮೇಯ್ನಾಗಿ ಇದಕ್ಕೆ ಕಲ್ಲುವು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಸೋಂಪು, ಕಲ್ಲುವು, ಜೀರಿಗೆ, ಕಾಳು ಮೆಣಸು ಹಾಕೋದ್ರಿಂದ ತುಂಬ ಪಾನಿಪುರಿ ಅದೇ ಟೇಸ್ಟ್ ಬರುತ್ತೆ. 2 ಟೊಮೆಟೊ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಫ್ರೆಶ್ ಕರ್ಬೇವಿನ ಸೊಪ್ಪು. ನೋಡಿ, ಪುದೀನ, ಕೊತ್ತಂಬರಿ ಲಾಸ್ಟಿಗೆ. ಇದೆಲ್ಲ ಒಂದು 3 ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಮಿಕ್ಸಿ ಜಾರಲ್ಲಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ನೋಡಿ, ಇದು ಮಾಡೋಕ್ಕಿದು ಪಾನಿ ಮಾಡೋಕ್ಕೆ ಬೆಳ್ಳುಳ್ಳಿ, ಶುಂಠಿ, ಒಂದು 4 ಮೆಣಸಿನ್ಕಾಯಿ ಫ್ರೆಂಡ್, ಒಂದು ತುಂಡು ಬೆಲ್ಲ ಹಾಕೋಬೇಕಾಗುತ್ತೆ. ಕೊತ್ತಂಬರಿ, ಪುದೀನ ಹಾಕ್ಕೊಂಡು ಇದನ್ನು ಪೇಸ್ಟಾಗಿ ರುಬ್ಕೊಂಬರೋಣ. ನೋಡಿ, ಹುಣಸೆಹಣ್ಣು ರಸ ನಾನು ಸೋದಿಸ್ಕೊತಾ ಇದ್ದೀನಿ. ನೋಡಿ, ಒಂದು ತುಂಡು ಬೆಲ್ಲನೂ ಹಾಕ್ಕೊಂಡೆ ಪಾನಿಗೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಪಾನಿ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ರುಚಿಕರವಾಗಿ ಬಂದಿತ್ತು. ಇನ್ನೂ ಕುಡಿಯೋಣ ಅನಿಸ್ತಿತ್ತು ಫ್ರೆಂಡ್ಸ್. ನೀವೊಮ್ಮೆ ಮನೆಯಲ್ಲೇ ಮಾಡಿಕೊಡಿ. ನೋಡಿ, ಸ್ವಲ್ಪ ಜೀರಾ ಪೌಡ್ರು, ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಇದು ಹಾಕೋದ್ರಿಂದ ಅಂಗಡಿಲಿ ಯಾವ ಥರ ಮಾಡ್ತಾರೋ ಅದೇ ಟೇಸ್ಟ್ ಬರುತ್ತೆ ಪಾನಿ. ನೋಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಇದು ತುಂಬ ಅಂದರೆ ತುಂಬ ರುಚಿಕರವಾಗಿತ್ತು ಫ್ರೆಂಡ್ಸ್. ಆರೋಗ್ಯವಾಗೂ ಇರುತ್ತೆ. ಅವ್ರು ಯಾವ್ಯಾವ ನೀರು ಹಾಕಿ ಮಾಡ್ತಾರೋ ಒಮ್ಮೆ ನೀವು ಟ್ರೈ ಮಾಡಿ, ಮಕ್ಳಿಗೆ ಮಾಡಿಕೊಡಿ. ನೋಡಿ, ಸ್ವಲ್ಪ ಬಟಾಣಿ ಹಾಕೋಬೇಕಾಗುತ್ತೆ ರುಬ್ಬಕ್ಕೆ. ಅದೇ ಪಾತ್ರೆಗೆ ನಾವು ಮಸಾಲೆ ಏನು ರುಬ್ಕೊಂಡಿರ್ತೀವೋ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ, ಧನಿಯಾ ಪೌಡ್ರಿದು ಹಾಕ್ಕೊಂಡು ನೋಡಿ, ಈ ಮಸಾಲೆ ರುಬ್ಬಿರೋ ಮಸಾಲೆನ ಈ ಥರ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದು 6-7 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬಟಾಣಿ, ಆಲೂಗಡ್ಡೆ ಮ್ಯಾಶ್ ಮಾಡಿರೋದು ಲಾಸ್ಟಲ್ಲಿ ಹಾಕಬೇಕಾಗುತ್ತೆ. ನೋಡಿ, ಬೇಯ್ತಾ ಇದೆ. ಇದು ಪಾನಿಪುರಿ ಮಸಾಲೆ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಇದಕ್ಕೂ ಸ್ವಲ್ಪ ಚಾಟ್ ಮಸಾಲ ಹಾಕಬೇಕಾಗುತ್ತೆ. ನೋಡಿ, ಮ್ಯಾಶ್ ಮಾಡಿಕೊಂಡು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಪೂರಿ ನೋಡಿ, ಈ ಥರ ಲಟ್ಟಿಸ್ಕೊಂಡು ದೊಡ್ಡದಾಗಿ ಲಟ್ಟಿಸ್ಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಒಂದು ಮುಚ್ಚಳು ಸಹಾಯದಿಂದ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಥರ ಈ ಸೈಜಲ್ಲಿ ಮಾಡಿಕೊಂಡು ಪೂರಿನ ಮನೆಯಲ್ಲೇ ಮಾಡಿಕೊಂಡು ಒಳ್ಳೆ ಎಣ್ಣೆಯಲ್ಲಿ ನಾವು ಕರಿಯೋದ್ರಿಂದ ಮಕ್ಳಿಗೂ ಆರೋಗ್ಯಕರವಾಗಿರುತ್ತೆ. ಮನೆಯವರೆಲ್ಲ ತಿಂತಾರೆ. ನೋಡಿ, ಯಾವ ಥರ ಉಬ್ಬಿ ಬರ್ತಾಯಿದೆ ಪೂರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಲಿ ಒಂದು ಲೈಕು, ಶೇರು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಬಿಸಿ ಬಿಸಿ ಮನೆಯಲ್ಲೇ ಪಾನಿಪುರಿ ರೆಡಿ ಆಯಿತು. ಪಾನಿಪುರಿ, ಬೇಲ್ಪುರಿ ನಾನು ಎರಡೂ ಮಾಡಿದ್ದೆ ಫ್ರೆಂಡ್ಸ್. ತುಂಬ